ಪ್ರಜಾದನ್ಗೆ ಇವತ್ತು ಮಾಜಿ ಸಚಿವರಾದಂಥ ಕುಮಾರ್ ಬಂಗಾರಪ್ಪನವರು ನೇರವಾಗಿ ಮಾತನಾಡಿದ್ದಾರೆ. ದೆಹಲಿಯಿಂದಲೇ ದೂರವಾಣಿ ಕರೆಯಲ್ಲಿ ಮಾತನಾಡಿದಂಥ ಕುಮಾರ್ ಬಂಗಾರಪ್ಪನವರು ನೇರವಾಗಿ ಯಡಿಯೂರಪ್ಪನವರಿಗೆ ಹಾಗೂ ವಿಜೇಂದ್ರನವರಿಗೆ ಸವಾಲನ್ನು ಹಾಕಿದ್ದಾರೆ. ಅವರಿಗೆ ನಿಜಕ್ಕೂ ನಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನಿಸಿದರೆ ಉಚ್ಚಾಟನೆ ಮಾಡಲಿ ನೋಡೋಣ, ಉಚ್ಚಾಟನೆ ಮಾಡಲಿ ನೋಡೋಣ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ಜೊತೆಗೆ ಇವತ್ತು ದೆಹಲಿಯ ನಾಯಕರ ಜೊತೆಯಲ್ಲಿ ತಮ್ಮ ಸಭೆ ಇದೆ, ನಾವಿಲ್ಲಿ ಅದರ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡ್ತೀವಿ, ಆ ನಂತರ ಏನಾಗುತ್ತೋ ನೋಡೋಣ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಕುಮಾರ್ ಬಂಗಾರಪ್ಪನವರು ಪ್ರಜಾಧ್ವನಿ ಜೊತೆ ಮಾತನಾಡ್ತಾ ಏನೇನೆಲ್ಲ ಹೇಳಿದ್ದಾರೆ ನೀವೇ ಕೇಳಿ. ಆಕ್ಚುಲಿ ನಮ್ಮ ಪ್ರೋಗ್ರಾಮ್ ನಲ್ಲಿ ಅದೇನ್ ಇಲ್ಲ. ಇದಕ್ಕೆ ಜೆಪಿಸಿಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಜಗದಾಂಬಿಕಾ ಪಾಲ್ ಅವ್ರ ಜೊತೆಗೆ ಮೀಟಿಂಗು. ಓಕೆ, ಅಷ್ಟು ಮಾತ್ರ ಇಟ್ಕೊಂಡಿದೀವಿ ನಾವು. ಇವ್ರೇನ ಈಗ ಯಡಿಯೂರಪ್ಪ ಬಣ ಮತ್ತೆ ವಿಜೇಂದ್ರ ನಿನ್ನೆ ಮೀಟಿಂಗ್ ಮಾಡಿ ಇಲ್ಲಿ ನಿಮ್ಮನ್ನೆಲ್ಲ ಉಚ್ಚಾಟನೆ ಮಾಡಬೇಕು, ನಿಮ್ಮನ್ನ ಆಮೇಲೆ ಯತ್ನಾಳ್ ಅವರನ್ನ, ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ ಎಲ್ಲರನ್ನು ಉಚ್ಚಾಟನೆ ಮಾಡಬೇಕು ಅಂತೇಳಿ ಕೂತಿದ್ದಾರೆ. ಮಾಡ್ಲಿ. ಅಲ್ಲ, ಈಗ ಈ ಬಿಜೆಪಿಲಿ ಈಗ ಆಕ್ಚುಲಿ ನಿಮ್ಮ ಮೇಲೆ ಅವ್ರು ಯಾಕೆ ಅಷ್ಟೊಂದು ಇದು ಮಾಡ್ತಿರೋದು? ಯಾಕೆಂದ್ರೆ ಹೋರಾಟ ಮಾಡ್ಬೇಕಾಗಿರುವಂತದ್ದು ಹೋಗ್ ವಿಚಾರದಲ್ಲಿ ನ್ಯಾಯಯುತವಾಗಿ ಹೋರಾಟ ಆಗ್ಬೇಕಾಗಿತ್ತು. ಸೊ ಯಾಕೆ ಈ ರೀತಿ ಈಗ ಇದಕ್ಕೆ ಮುಗಿಬಿದ್ದಿರೋದು ನಿಮ್ಮ ಮೇಲೆ? ಇಲ್ಲ, ಅವ್ರು ಬರಬೇಕಿತ್ತು ಜೊತೆಗೆ. ಸ್ಟಾರ್ಟ್ ಮಾಡಿದ್ದು ಯತ್ನಾಳ್ ಅವರು. ಹೌದು, ತಗೊಂಡ್ ಹೋಗ್ತಾ ಇರೋದು ಎಂಟೈರ್ ಟೀಮ್. ನಾನ್ ಇಟ್ ಈಸ್ ಇನ್ ಫೇವರ್ ಆಫ್ ಬಿಜೆಪಿ. ಓಕೆ, ಅದೇನ್ ಬೇರೆ ಯಾರ ಪರನೂ ಅಲ್ಲ, ವಿರುದ್ಧನೂ ಅಲ್ಲ. ನಮ್ಮ ಆಸ್ತಿಗಳನ್ನ, ಹಿಂದೂ ಆಸ್ತಿಗಳನ್ನ ಉಳಿಸ್ಕೋಬೇಕು ಅನ್ನೋ ಏಕೈಕ ಕಾರಣ ಇದು. ಓಕೆ, ಇವಾಗ ನಮ್ಗೇನ್ ಎಲೆಕ್ಷನ್ಸ್ ಇಲ್ಲ, ಎಂತದೂ ಇಲ್ಲ. ನಮ್ಗೇನಿದೆ ಎಲೆಕ್ಷನ್ಸ್ ಇದೆಯಾ? ಟಿಕೆಟ್ ಹಂಚೋದಿದೆಯಾ? ಅದೇ ಇನ್ನು 4 ವರ್ಷ ಅದು. ಆಮೇಲೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪ್ರೆಸೆಂಟ್ ಆಗಿದೆ. ಬಿಲ್ ಪ್ರೆಸೆಂಟ್ ಆದ್ಮೇಲೆ ನಾವು ಅವರಿಗೆ ಸಪೋರ್ಟ್ ಮಾಡೋ ರೀತಿನಲ್ಲಿ ನಾವು ಅದನ್ನ ಕೊಡ್ಲಿಲ್ಲ ಅಂದ್ರೆ ಹೇಗಾಗುತ್ತೆ? ಅದೇ. ಆಮೇಲೆ ಇನ್ನೊಂದು ಏನಂದ್ರೆ, ಯತ್ನಾಳ್ ಅವರು ಒಂದು ಮಾತು ಹೇಳಿದ್ದಾರೆ, ಈ ಕಾಂಗ್ರೆಸ್ ಜೊತೆಗೆ ವಿಜೇಂದ್ರ ಕೈ ಜೋಡಿಸ್ತಿದ್ದಾರೆ, ಅದಕ್ಕೆ ನಂತ ದಾಖಲೆ ಇದೆ ಅಂತ ಹೇಳಿ. ಸೊ ಅವ್ರು ನಿನ್ನೆ ಸವಾಲ್ ಹಾಕಿದ್ದಾರೆ, ದಾಖಲೆ ಇದ್ರೆ ಬಿಡುಗಡೆ ಮಾಡ್ಲಿ ಅಂತ ಹೇಳಿ. ಅಲ್ಲ, ದಾಖಲೆ ಅಂತ ಹೇಳ್ಬಿಟ್ಟು ವಿಧಾನಸಭೆಯಲ್ಲೇನೆ ನೀವು ಪ್ರತಿಭಟನೆ ಮಾಡ್ಬೇಕಾದ್ರೆ ನೀವು ಹೋಗ್ಬಿಟ್ಟು ಅಲ್ಲೇ ನಿಮ್ ಲೆಟರ್ ಸೈನ್ ಮಾಡಿಸ್ತೀರ ಅಂದ್ರೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಅದೇ ವಾಟ್ ಈಸ್ ಡು ಯು ನೀಡ್? ಅದೇ ಅದೇ ಬಟ್ ಎಲ್ಲ ಒಂದ್ ಕಡೆ ಹೊಂದಾಣಿಕೆ ರಾಜಕಾರಣ ನಡೀತಿದೆ ಅಂತ. 101%. ಬಂದು ಮಾತಾಡ್ತೀನಿ. ಎಸ್ ಸರ್, ಎಸ್ ಸರ್, ಎಸ್ ಸರ್.